ಅಸ್ಸಲಾಮುಅಲೈಕುಮ್ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನ್ನಲ್ಲಿ ಗುಲಾಬ್ ಜಾಮ್ ಮಾಡ್ತಾ ಇದ್ದೇವೆ. ಬನ್ನಿರಿ ಮಾಡೋಣ. ಸಾಸ್ತಿಕ್ ಗುಲಾಬ್ ಜಾಮೂನು ತೊಗೊಂಡಿದ್ದೇವೆ ರೀ. ನಾವು 100 ಗ್ರಾಮ್ ಅದನ್ನು ಚೆನ್ನಾಗಿ ಪೌಡ್ರನ್ನು ಮಾಡಿಕೊಳ್ಳಿ. ಅದಕ್ಕೆ ಒಂದು ಚಹಾ ವಾಟರಿಂದ 1 ವಾಟರ್ ಹಾಲನ್ನು ತೊಗೊಂಡೇವಿ. ಅದಕ್ಕೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಆನಂತರ ಅದಕ್ಕೆ ಎಷ್ಟು ಬೇಕಷ್ಟೇ ಹಾಲು ಹಾಕಿ ನಾದಿಕೊಳ್ಳಿರಿ. ಈ ಟೇಪ್ ನಾದಿಕೊಳ್ಳಬೇಕು ರೀ. ಜಾಸ್ತಿ ಪ್ರೆಸ್ ಮಾಡಿ ನಾದಬಾರ್ದು, ಸ್ಮೂತಾಗಿ ನಾದಬೇಕು ರೀ. ಅದನ್ನು 10 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಆನಂತರ ಒಂದು ಸ್ಟೀಲ್ ಪಾತ್ರೆಯಲ್ಲಿ 1 ಗ್ಲಾಸು ಸಕ್ಕರೆ ಹಾಕ್ತಾ ಇದ್ದೇನೆ ನಾನು. ಅದಕ್ಕೆ ಆನಂತರ ಅದಕ್ಕೆ 2 ಗ್ಲಾಸು ನೀರನ್ನು ಹಾಕಿ ಸಕ್ಕರೆ ಪಾನಕವನ್ನು ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲವನ್ನು. ಆನಂತರ ಅದಕ್ಕೆ 2 ಏಲಕ್ಕಿಯನ್ನು ತಗೋಬೇಕು. ಏಲಕ್ಕಿಯನ್ನು ಜಜ್ಜಿಕೊಂಡು ಅದಕ್ಕೆ ಹಾಕಬೇಕು. ಏಲಕ್ಕಿ ಹಾಕಿದ ನಂತರ ಅದನ್ನು 7 ನಿಮಿಷ ಕುದಿಸಿದ ನಂತರ ಅದು ಸಕ್ಕರೆ ಪಾನಕ ರೆಡಿ ಆಗುತ್ತೆ. ಈ ಟೇಪ್ ರೆಡಿ ಆಗುತ್ತೆ. ಅದನ್ನು ಮುಟ್ಟಿ ಈ ಟೇಪ್ ನೋಡಲೇಬೇಕು, ಚೆಕ್ ಮಾಡಿರಿ ಸಕ್ಕರೆ ಪಾನಕ ರೆಡಿ ಆಗುತ್ತೇನಿಲ್ಲ ಅಂತ. ನಮ್ಮ ಸಕ್ಕರೆ ಪಾನಕ ರೆಡಿಯಾಗಿದೆ. ಮತ್ತು ನಾವು ಇಲ್ಲಿ ನೆನೆಯಲಿಕ್ಕೆ ಇಟ್ಟಂಥ ಹಿಟ್ಟನ್ನು ತೊಗೊಂಡು ಸಣ್ಣ ಸಣ್ಣದಾಗಿ ಉಂಡೆಯನ್ನು ಮಾಡಿಕೊಳ್ಳಬೇಕು. ಈ ಟೇಪು ಹರಿದಿಟ್ಟ ಉಂಡೆಯನ್ನು ತೊಗೊಂಡು ಒಂದು ಕೈಗೆ ತುಪ್ಪವನ್ನು ಹಚ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ಉಂಡೆ ಮಾಡಬೇಕು ಎಲ್ಲವನ್ನು. ನಮ್ಮ ಎಲ್ಲ ಉಂಡೆ ರೆಡಿಯಾಗಿದೆ ನೋಡಿರಿ. ಮತ್ತೊಂದು ಬಾಳಿಗೆಯಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೇನೆ ಕರಿಯಲಿಕ್ಕೆ. ಎಣ್ಣೆಯನ್ನು ಜಾಸ್ತಿ ಕಾಯಿಸಬಾರದು, ಒಂದು ಸ್ವಲ್ಪ ಲೋ ಫ್ಲೇಮಿನಲ್ಲಿ ಇಟ್ಟು ಕಾಯಬೇಕು. ಆನಂತರ ಎಣ್ಣೆ ಕಾದ ನಂತರ ಉಂಡೆ ಮಾಡಿಟ್ಟದನ್ನು ಅವಕ್ಕೆ ಎಲ್ಲವನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಅಳಿಸಾಡಿಕೊಳ್ಳಿ. ಆದರೆ ಗ್ಯಾಸ್ ಲೋ ಫ್ಲೇಮಿನಲ್ಲೇ ಇರಬೇಕು, ಜಾಸ್ತಿ ಇದ್ದರೆ ಅವು ಹೊತ್ತು ಹೋಗುತ್ತವೆ. ಹಾಗಾಗಿ ಗೋಲ್ಡನ್ ಕಲರ್ ಬರೋ ಮಟ್ಟ ಫ್ರೈ ಮಾಡಬೇಕು. ನೋಡಿರಿ ಈ ಟೇಪ್ ಬಂದಿದೆ. ಈ ಟೇಪ್ ರೆಡಿಯಾಗಿದೆ. ಅವನನ್ನು ಸಕ್ಕರೆ ಪಾನಕದಲ್ಲಿ ಹಾಕಬೇಕು ರೀ. ಎಲ್ಲ ಹಾಕಿದ ನಂತರ ಅವನನ್ನು 10 ರಿಂದ 15 ನಿಮಿಷ ಸಕ್ಕರೆ ಪಾನಕದಲ್ಲೇ ಬಿಡಬೇಕು. ಮುಚ್ಚಳವನ್ನು ಮುಚ್ಚಿ 15 ನಿಮಿಷ ಬಿಡಿರಿ. ಆನಂತರ ಈ ಟೇಪು ನಮ್ಮ ಗುಲಾಬ್ ಜಾಮ್ ರೆಡಿಯಾಗಿದೆ ರೀ. ನೋಡಿರಿ, ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.